ಮಳೆಯಿಂದಾಗಿ ವಿಜಯಪುರ ಜಿಲ್ಲೆಯಲ್ಲಿ ಬರದ ಛಾಯೆ. ಕಳೆದ ವರ್ಷ ಅತಿವೃಷ್ಟಿಯಾಗಿತ್ತು, ಆದರೆ ಈ ವರ್ಷ ಅನಾವೃಷ್ಟಿಯ ಆತಂಕ ಎದುರಾಗಿದೆ. ಜುಲೈ 15 ಕಳೆದರೂ ಮಳೆ ಬಂದಿಲ್ಲ. ಸಂಪೂರ್ಣವಾಗಿ ಮುಂಗಾರು ಕೈಕೊಟ್ಟಿದೆ. ಮಳೆ ಇಲ್ಲದೆ ರೈತರು ಕಂಗಾಲಾಗಿದ್ದಾರೆ. ಕೇವಲ 3.3 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಮಾಡಲಾಗಿದೆ. 7.5 ಲಕ್ಷ ಹೆಕ್ಟೇರ್ನಲ್ಲಿ ಬಿತ್ತನೆ ಆಗಬೇಕಿತ್ತು, ಆದರೆ ಈ ಬಾರಿ ಮಾಡಿರೋದು ಮಾತ್ರ 3.3 ಲಕ್ಷ ಹೆಕ್ಟೇರ್ನಲ್ಲಿ. ಬಿತ್ತನೆ ಮಾಡಿಯೂ ರೈತರು ಕಂಗಾಲಾಗಿದ್ದಾರೆ. ಭೂಮಿಯಲ್ಲಿ ಬೀಜ ಇನ್ನೂ ಚಿಗುರೊಡೆದಿಲ್ಲ. ಅರ್ಧದಷ್ಟು ತುಂಬಿದ ಆಲಮಟ್ಟಿ ಡ್ಯಾಮ್. ಇತ್ತ ಕೆನಾಲ್ಗೆ ನೀರು ಬಿಡೋಕೆ ರೈತರು ಆಗ್ರಹಿಸ್ತಾ ಇದ್ದಾರೆ. ಸಾಲ ಮನ್ನಾ, ಕೃಷಿ ಸಾಲ ಬಡ್ಡಿ ಮನ್ನಾ ಮಾಡಿ ಅಂತ ಸರ್ಕಾರಕ್ಕೆ ಅನ್ನದಾತರು ಒತ್ತಾಯಿಸಿದ್ದಾರೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ ಯಾವ ರೀತಿ ಇದೆ ಮಣ್ಣಿನ ಪರಿಸ್ಥಿತಿ ಅಂತ. ವಿಜಯಪುರದಲ್ಲಿ ಈ ಬಾರಿ ಮುಂಗಾರು ಸಂಪೂರ್ಣವಾಗಿ ಕೈಕೊಟ್ಟಿದೆ. ಅದರಲ್ಲೂ ಸಹ ಬಿತ್ತನೆಯೇ ಆಗಿಲ್ಲ ಅನ್ನುವಂಥದ್ದು. ಸಂಪೂರ್ಣವಾಗಿ ವಿಜಯಪುರ ಜಿಲ್ಲೆಯಲ್ಲಿ ನೋಡ್ತಾ ಇದ್ರೆ ಈವರೆಗೆ 7.5 ಲಕ್ಷ ಹೆಕ್ಟೇರ್ ಪ್ರದೇಶದಲ್ಲಿ ಬಿತ್ತನೆ ಆಗಬೇಕಾಗಿತ್ತು. ಆಗಿರೋದೆಷ್ಟು 3.3 ಮಾತ್ರ. ಏನಂತಂದರೆ ಇಲ್ಲಿ ಲಕ್ಷ ಹೆಕ್ಟರ್ನಷ್ಟು ಮಾತ್ರ ಇಲ್ಲಿ ಬಿತ್ತನೆ ಆಗಿರುವಂಥದ್ದು. ಹೀಗಾಗಿ ರೈತರ ಆತಂಕದಲ್ಲಿದ್ದಾರೆ. ಈ ಬಾರಿ ಏನಾದರೂ ಮುಂಗಾರು ಕೈ ಕೊಟ್ಟಂಗಾಗಿದೆ. ಮತ್ತೊಂದು ಕಡೆಗೆ ಈಗ ಜುಲೈ ಕಡಲಿಕ್ಕೆ ಬಂದ್ರೂ ಸಹ ಈಗ ಮಳೆ ಇಲ್ಲ. ಹೀಗಾಗಿ ಏನಂತಂದರೆ ಇನ್ನೂ ಸಹ ಮುಂದೆ ಮಳೆ ಆಗದೆ ಹೋದರೆ ನಮ್ಮ ಪರಿಸ್ಥಿತಿ ಹೇಗೆ ಅಂತಕ್ಕಂಥ ಚಿಂತೆಯಲ್ಲಿ ಈಗ ರೈತರಿರುವಂಥದ್ದು. ಇಲ್ಲ ಭೂಮಿಯನ್ನು ತೋರಿಸ್ತಾ ಇದ್ದೀನಿ ನೋಡಿ. ಇಲ್ಲಿ ಏನಂದರೆ ಬಿತ್ತನೆಯಾಗಿದೆ, ಆದರೆ ಮಳೆ ಇಲ್ಲ ಅನ್ನೋ ಕಾರಣಕ್ಕಾಗಿ ಒಂದೇ ಸಿಂಗಲ್ ಚಿಗುರು ಸಹ ನಮಗೆ ನೋಡಲಿಕ್ಕೆ ಸಿಗ್ತಾ ಇಲ್ಲ. ಅಂದರೆ ಈ ರೀತಿಯಾದ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬಿತ್ತನೆ ಆಗದೆ ಆಲ್ರೆಡಿ ರೈತರು ಬಿತ್ತನೆ ಮಾಡಿದರೆ ಮಳೆಯ ನಿರೀಕ್ಷೆಯನ್ನು ಇಟ್ಕೊಂಡು. ಆದರೆ ಇಲ್ಲಿ ನೋಡ್ತಾ ಇದ್ದರೆ ಸಂಪೂರ್ಣವಾಗಿ ನೆಲವೇ ಡ್ರೈ ಆಗಿರುವಂಥದ್ದು, ಒಣಗಿದೆ ನೆಲ ಸಂಪೂರ್ಣವಾಗಿ. ಹೀಗಾಗಿ ಏನಂತಂದರೆ ಈಗ ರೈತರು ಆತಂಕದಲ್ಲಿರುವಂಥದ್ದು. ಒಂದು ಜಮೀನಲ್ಲಿ ತೋರಿಸ್ತಾರೆ, ಇನ್ನೊಂದು ಜಮೀನಲ್ಲಿ ಇಲ್ಲಂತೂ ಬಿತ್ತನೆ ಆಗಬೇಕಾಗಿದ್ದು ಬಿತ್ತನೆ ಮಾತ್ರ ಇಲ್ಲಿ ಆಗಿಲ್ಲ. ಇಲ್ಲಿ ಸಹ ಏನಂದರೆ ಎಲ್ಲ ಡ್ರೈ ಆಗಿರುವಂಥದ್ದು. ಹೀಗಾಗಿ ರೈತರು ಆತಂಕದಲ್ಲಿದ್ದಾರೆ. ಮುಂದೆ ಮಳೆ ಆಗದೆ ಹೋದರೆ ಈ ವರ್ಷ ಹೇಗಪ್ಪ ಅಂತಕ್ಕಂಥ ಆತಂಕದಲ್ಲಿದ್ದಾರೆ. ಸಾಕಷ್ಟು ರೈತರು ನಮ್ಮ ಜೊತೆಗಿದ್ದಾರೆ, ಅವ್ರನ್ನೇ ಮಾತನಾಡಿಸ್ತೀನಿ. ಸರ್, ಹೆಂಗಾಗಿದ್ದಾರೆ ಪರಿಸ್ಥಿತಿ? ಹೈರಾಣ ಸರ್. ಈ ಸಲ ಭಾಳ ನೀರಿಂದು, ಮೇವಿಂದು, ದನಗಳದು ಎಲ್ಲ ಭಾಳ ಹೈರಾಣ ಅದ ರೀ. ಬೀಜ ಬಿತ್ತಿದೇವು, ನಾಟೇ ಇಲ್ಲ. ಬಿತ್ತಿದವ್ರು ಸ್ವಲ್ಪ ನಾಟಿ ಒಣಗ್ಲಿಕ್ಕತ್ತಾವ್ರಿ. ಕುಡಿಯೋ ನೀರಿಂದ ಹೈರಾಣ. ಕೆನಲ್ಗೆ ನೀರಿಲ್ಲ. ಕೆನಲ್ ಮಾಡ್ಯಾರ, ಕೆನಲ್ ಮಾಡ್ಯಾರ್ರಿ. ಕೆನಲ್ಗೆ ನೀರಿಲ್ಲ. ಇವೆಲ್ಲ ಬಿತ್ತಣಿಗೆ ಆಗ್ಯಾವ, ಮಳೆ ಇಲ್ಲ. ಭಾಳ ಹೈರಾಣ ಅದ ನೋಡ್ರಿ. ಎಲ್ಲ ರೈತರದ್ದು ಭಯಂಕರ ಹೈರಾಣ ಅದ ರೀ ಸಲ. ದನಗಳು ಮೇವಿಂದಿಲ್ಲ, ಮತ್ತು ಕುಡಿಯೋ ನೀರಿಂದಿಲ್ಲ. ಎಲ್ಲ ಹೈರಾಣ ಅದ ರೀ. ಎಲ್ಲ ಹತ್ತಿ ಹಾಕ್ಯಾರ, ಮತ್ತು ಉಳ್ಳಾಗಡ್ಡಿ ಹಾಕ್ಯಾರ, ಮತ್ತು ಎಲ್ಲ ಇದು ತೊಗರಿ ಹಾಕ್ಯಾರ, ಶೇಂಗಾ ಹಾಕ್ಯಾರ, ಎಲ್ಲ ಹಾಕ್ಯಾರ. ಎಲ್ಲ ಮಂದಿ ರೈತರು ಈಗ ಎಲ್ಲ ಕಂಗಾಲಾಗಿಬಿಟ್ಟಾರ ನೋಡ್ರಿ. ಏನು ಕೆನಾಲ್ ನೀರು ಬರ್ಬೇಕು? ನಮಗೆ ಕೆನಾಲ್ ನೀರು ಬೇಕು ರೀ ಸರ್. ಕೆನಾಲ್ ನೀರು ಬಂದರೆ ನಾವು ಬದುಕ್ತೇವೆ, ಇಲ್ಲ ಬದುಕಲ್ಲ ಅನ್ನಂಗೆ ಆಗ್ಬಿಟ್ಟದ್ರಿ ಸರ್. ಎಷ್ಟು ಲಾಗೋಡಿ ಹಾಕೋದ್ರು. ನಿಮ್ಮಲ್ಲಿ ಜಮೀನಲ್ಲಿ ಏನು ಬಿತ್ತನೆ ಮಾಡಿದಿರಿ? ನಾ ಹತ್ತಿ ಹಾಕೀನಿ, ಉಳ್ಳಾಗಡ್ಡಿ ಅದ, ಇಂದ ತೊಗರಿ ಅದ ಹಾಕೀನಿ. ಯಾವುದೇ ಒಂದು ಸಿಂಗಲ್ ಚಿಗುರಿಲ್ಲ? ಇಲ್ಲ ರೀ, ಏನೂ ಇಲ್ಲ. ಒಟ್ಟೆ ಏನು ಹೊಲ್ದಾಗ ಹೋಗಂಗೆ ಆಗಲ್ಲ ರೀ. ಒಟ್ಟೆ ಬಿತ್ತಿ ಬಂದವ್ರು ಒಳ್ಳೆ ಹೊಲದ ಕಡೆ ಹೋಗಿಲ್ಲ, ಊರಾಗ ಕೂತ್ ಬಿಟ್ಟಿದ್ದೇವೆ. ಏನು ಮಾಡೋದ್ರಿ, ಹೋಗಿರಿ ಏನು ಮಾಡೋದು, ಅಲ್ಲಿ ಮರ ಅಲ್ಲಾಗತ್ತ ಜೀವಾನಿ. ಹೋಗಿ ಮುಂಗಾರು ಮಳೆಯನ್ನು ಕೈ ಕೊಟ್ಟದ್ರಿ. ಏನೂ ಮಳೆನೇ ಬರ್ಲಾಗ್ತಾ ಇರಲಿಲ್ಲ. ಏನು ಮಾಡೋದ್ರಿ? ಈ ಭಾಗದಲ್ಲಿ ಹೆಂಗಾಗಿದೆ ರೈತರ ಪರಿಸ್ಥಿತಿ? ಸರ, ರೈತರ ಪರಿಸ್ಥಿತಿ ಏನಾಗಿದೆ ಅಂತಂದರೆ, ಪ್ರತಿ ಬಾರಿನೂ ಕೂಡ ಈ ಭಾಗದಲ್ಲಿ ಏನೇನು ತೊಂದರೆ ಆಗ್ತಿದೆ ಅಂದರೆ, ಹೋದ ಬಾರಿ ಅತಿಯಾದ ಮಳೆ ಅಂತ ನಾವು ಕಂಗಾಲಾದೀವಿ ರೈತರು. ಬೆಳೆನೂ ಬರಲಿಲ್ಲ, ಮಳೆಯರು ತುಂಬ ಆಯಿತು, ನೀರು ಕೂಡ ಸ್ಟೋರ್ ಆಗಲಿಲ್ಲ. ನಮ್ಮ ಭಾಗದಲ್ಲಿ ನೀರಿನ ಸ್ಟೋರಿನ ಪ್ರಮಾಣ ಕೂಡ ಕಡಿಮೆ ಇದೆ. ಇನ್ನೊಂದು ಕಡೆ ಈ ಬಾರಿ ಕೂಡ ಬರಗಾಲದ ಛಾಯೆ ಮೂಡಿದೆ. ಈ ಛಾಯದಿಂದ ರೈತರು ತತ್ತರಿಸಿ ಹೋಗಿದ್ದಾರೆ. ಜನ ಗೂಳೆ ಹೋಗುವಂಥ ಪರಿಸ್ಥಿತಿ ಹೋಗಿದೆ. ನಾವು ಎಲ್ಲಾದರೂ ಹೋಗಿ ಬದುಕ್ಬೋದು, ಆದರೆ ದನ ಕರುಗಳು ಮತ್ತು ಹಸುಗಳಿಗೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ತುಂಬ ಕಾಡ್ತಿದೆ. ಇದರಿಂದ ಸರ್ಕಾರ ಎಚ್ಚೆತ್ತುಕೊಂಡು ರೈತರ ಸಂಪೂರ್ಣ ಸಾಲ ಆಗಿರ್ಬೋದು, ಹಾಗೆ ರೈತರಿಗೆ ಕುಡಿಯುವ ನೀರಿನ ವ್ಯವಸ್ಥೆ ಆಗಿರ್ಬೋದು, ದನ ಕರುಗಳಿಗೆ ಮೇವಿನ ವ್ಯವಸ್ಥೆ ಆಗಿರ್ಬೋದು, ನೀರಿನ ವ್ಯವಸ್ಥೆ ಆಗಿರ್ಬೋದು ಮಾಡಬೇಕು. ವಿಜಯಪುರದ ಗಣಪ ಜೊತೆಗೆ ಷಡಕ್ಷರಿ ಶೆಟ್, ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.